ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ದೇವರು ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ನಾವು ಪ್ರಾರಂಭಿಸುವ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತೆ ದೇವರು ಕೃಪೆ ಮಾಡುವುದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂದು ವಾಗ್ದಾನ ಮಾಡಿರುವ ದೇವರ ಸಾನ್ನಿಧ್ಯವನ್ನು ಈ ಬೆಳಗಿನ ಜಾವದಲ್ಲಿ ವಾಸ್ತವವಾಗಿ ನಮ್ಮ ಮಧ್ಯದಲ್ಲಿ ಅನುಭವಿಸುವುದಕ್ಕೋಸ್ಕರವಾಗಿ ನಮ್ಮನ್ನೇ ದೇವರ ಕರಗಳಿಗೆ ಒಪ್ಪಿಸಿಕೊಳ್ಳೋಣ. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ತಪ್ಪುಗಳನ್ನು, ಎಲ್ಲ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಪ್ರಾರಂಭದಲ್ಲೇ ನಮ್ಮ ಜೀವಿತವನ್ನು ದೇವರ ವಾಕ್ಯದೊಟ್ಟಿಗೆ ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳುವ. ಆರಾಧನೆಗೆ ಅಡ್ಡಿಯಾಗಿ, ಆರಾಧನೆಗೆ ತಡಸವಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ತಪ್ಪುಗಳನ್ನು, ಎಲ್ಲ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಒಡನಾಟದಲ್ಲಿ ಬಂದಿರುವಂಥ ಎಲ್ಲ ಪಾಪಗಳನ್ನು ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡಿ ಈ ಬೆಳಗಿನ ಜಾವದಲ್ಲಿ ದೇವರ ಮುಂಭಾಗದಲ್ಲಿ ನಮ್ಮನ್ನೇ ಮತ್ತೊಂದು ಆವರ್ತಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೇ, ನಿಮ್ಮನ್ನು ಸ್ತುತಿಸುವಂಥದ್ದು, ನಿಮ್ಮನ್ನು ಆರಾಧಿಸುವಂಥದ್ದು ನಮ್ಮ ಜೀವಿತದಲ್ಲಿ ಕರ್ತನೇ ನೀನು ಕೊಟ್ಟಿರುವಂಥ ಅತ್ಯಂತ ಶ್ರೇಷ್ಠಕರವಾಗಿರುವಂಥ ಒಂದು ಭಾಗ್ಯವಾಗಿದೆ. ಅನೇಕರಿಗೆ ಸಿಕ್ಕದೇ ಇರುವಂಥ ಸಮಯವನ್ನು, ಅನೇಕರಿಗೆ ಸಿಕ್ಕದೇ ಇರುವಂಥ ಭಾಗ್ಯವನ್ನು ನಿಮ್ಮ ಮಕ್ಕಳಾದ ನಮಗೆ ನೀನು ಕೊಟ್ಟಿದ್ದೀ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಇಂದಿನ ಆರಾಧನೆ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆಗಳು, ನಾವು ಧ್ಯಾನ ಮಾಡುವಂಥ ನಿನ್ನ ವಾಕ್ಯ ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ವಿವಿಧ ಸ್ಥಳಗಳಲ್ಲಿ ಕರ್ತನೆ, ವಿವಿಧ ಮನೆಗಳಲ್ಲಿ ಕರ್ತನೆ ನಡೆಯುತ್ತಿರುವಂಥ ಪ್ರತಿಯೊಂದು ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಕರ್ತನೆ, ಸಭೆಯಾಗಿ ಸೇರಿ ಬಂದು ನಿಮ್ಮನ್ನು ಆರಾಧಿಸುವುದಕ್ಕೆ ಆಗದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಆಗಿದ್ದುಕೊಂಡು ಕರ್ತನೆ ನಿಮ್ಮನ್ನು ಆರಾಧಿಸುವಂತಹ ಈ ಒಂದು ಸಮಯ ದೇವರ ಪವಿತ್ರಾತ್ಮನೇ ವಾಸ್ತವವಾಗಿ ನಿನ್ನ ಸಾನ್ನಿಧ್ಯವನ್ನು ಪ್ರತಿಯೊಂದು ಕುಟುಂಬಗಳು, ಪ್ರತಿಯೊಬ್ಬ ವ್ಯಕ್ತಿಗಳು ಅನುಭವಿಸುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಸಾನ್ನಿಧ್ಯ ಪ್ರಾರಂಭದಲ್ಲಿ ಒಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ಓ ಕ್ರಿಸ್ತ ಭಕ್ತರೇ ಸಂತೋಷ ಪಡುವ, ನಾವೆಲ್ಲ ಕೂಡಿ ಹಾಡುವ, ನಾವೆಲ್ಲ ಕೂಡಿ ಆಡುವ, ಕ್ರಿಸ್ತನಿಗೆ ಸ್ತೋತ್ರವು ಎಂಬ ಹಳೆಯ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಓ ಕ್ರಿಸ್ತ ಭಕ್ತರೇ ಸಂತೋಷ ಪಾಡುವ, ನಾವೆಲ್ಲ ಕೂಡಿ ಹಾಡುವ, ನಾವೆಲ್ಲ ಕೂಡಿ ಆಡುವ, ಕ್ರಿಸ್ತನಿಗೆ ಸ್ತೋತ್ರವು, ಕ್ರಿಸ್ತನಿಗೆ ಸ್ತೋತ್ರವು. ಚಿಯೋನ ಮನೆ ಸುಂದರ ಸುಂದರ ಚಿಯೋ, ದೇವರ ಸುಂದರ ಸ್ಥಾನ, ಚಿಯೋನಿಗೆ ಹೋಗುವೆವು, ದೇವರ ಮಕ್ಕಳೇ ಈಗ ನ ಹಾಡ
ಮತ್ತಾರು ಆಡಲಾರರು, ಮತ್ತಾರು ಆಡಲಾರರು, ಕ್ರೈಸ್ತರು ಮಾತ್ರವೇ, ಕ್ರೈಸ್ತರು ಮಾತ್ರವೇ. ಚಿಯೋನ ಮನೆ ಸುಂದರ ಸುಂದರ ಚಿಯೋ, ದೇವರ ಸುಂದರ ಸ್ಥಾನ, ಚಿಯೋನಿಗೆ ಹೋಗುವೆವು, ದೇವರ ಮುಖವ ಅಲ್ಲಿ ನಾವು ನೋಡುವೆವು. ಎಂದೆಂದಿಗೂ ಚಿಯೋನಿನೋ, ಎಂದೆಂದಿಗೂ ಚಿಯೋನಿನೋ, ದೇವರ ಮುಖದಲ್ಲಿ ನಾವು ನೋಡುವೆವು. ಚಿಯೋನ ಮನೆ ಸುಂದರ ಸುಂದರ ಚಿಯೋ, ದೇವರ ಸುಂದರ ಸ್ಥಾನ, ಚಿಯೋನಿಗೆ ವೇವು. ಚಿಯೋನ ಮನೆ ಸುಂದರ ಸುಂದರ ಚಿಯೋ, ದೇವರ ಸುಂದರ ಸ್ಥಾನ, ಚಿಯೋನಿಗೆ ಹೋಗುವೆವು. ಈಗ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸೋಣ. ಅಮೇಜಿಂಗ್ ಗ್ರೇಸ್, ಹೌ ಸ್ವೀಟ್ ಅ ಸಾಂಗ್ ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸೋಣ. Amazing grace, how sweet the sound that saved a wretch like me. I once was lost, But now I found, was blind, but now I see. 'twas grace that taught my heart to fear, and grace my fears relieved. How precious is that grace appeared, the hour I first believed. Through many Jesus sorrows and tears, I have already come. 'Tis grace that brought me this thus far, and grace will lead me home. The Lord has promised good to me, is where my hope secure. He will my shield and portion be, as long as life endures. As long this heart and flesh shall fade, and mortal life shall be, I shall possess within the veil a life of joy and peace. When we will be 1,000 years, bright shining as the sun, we have no less than to sing God's praise than when we first begun. ಪರಿಶುದ್ಧಾತ್ಮನೇ, ಶಕ್ತಿಯ ಸುರಿಸಯ್ಯ, ಪರಲೋಕದ ಬಲ ನಮಗಾವಶ್ಯವೆಂದು
ಕರ್ತನೆ ನೀ ತಿಳಿದಿರುವೆ ಎಂಬ ಕನ್ನಡ ಹಾಡನ್ನಾಡಿ ದೇವರನ್ನ ಮಹಿಮೆಪಡಿಸೋಣ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕ ಬಲ ನಮಗಾವಶವೆಂದು ಕರ್ತನೇ ನೀ ತಿಳಿದಿರುವೆ, ಪರಲೋಕ ಬಲ ನಮಗಾವಶವೆಂದು ಕರ್ತನೇ ನೀ ತಿಳಿದಿರುವೆ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಆದಿಶತಮಾನದೊಳಡೆದಂತೆ ಈಗಲೂ ನಡೆಯಲಿ ಅದ್ಭುತಗಳು, ಆದಿಶತಮಾನದೊಳಡೆದಂತೆ ಈಗಲೂ ನಡೆಯಲಿ ಅದ್ಭುತಗಳು, ಆ ದಿನದಂತೆ ಸುರಿಸಯ್ಯ ಆತ್ಮ ಸಂಜೀವನವ, ಆ ದಿನದಂತೆ ಸುರಿಸಯ್ಯ ಆತ್ಮ ಸಂಜೀವನವ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕ ಬಲ ನಮಗಾವಶವೆಂದು ಕರ್ತನೇ ನೀ ತಿಳಿದಿರುವೆ, ಪರಲೋಕದ ಬಲ ಅವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ, ಲೋಕದ ಮೋಹವ ಬಿಟ್ಟೋಡಲು ಸೈತಾನನ ಶಕ್ತಿಯ ಜಯಿಸಲು, ಲೋಕದ ಮೋಹವ ಬಿಟ್ಟೋಡಲು ಸೈತಾನನ ಶಕ್ತಿಯ ಜಯಿಸಲು, ಧೈರ್ಯದಿ ನಿನ್ನ ಸೇವೆ ನಾವು ಮಾಡಲು ನಮ್ಮನ್ನು ಅಭಿಷೇಕಿಸು, ಧೈರ್ಯದಿ ನಿನ್ನ ಸೇವೆ ನಾವು ಮಾಡಲು ಅಭಿಷೇಕಿಸು, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕದ ಬಲ ಅವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ, ಪರಲೋಕ ಬಲ ನಮಗಾವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ, ಉರಿಯಲಿ ಕೃಪಾವರಗಳ ಜ್ವಾಲೆ, ಬೆಳೆಯಲಿ ವಾಕ್ಯದ ಬೇರೂರಿ, ಉರಿಯಲಿ ಕೃಪಾವರಗಳ ಜ್ವಾಲೆ, ಬೆಳೆಯಲಿ ವಾಕ್ಯದ ಬೇರೂರಿ, ಉಜ್ಜವಿಸು ನಿನ್ನ ಮಕ್ಕಳನ್ನು, ಸಿರಿಸು ಹಿಂಬಾರು ಮಳೆಯ, ಉಜ್ಜೀವಿಸು ನಿನ್ನ ಮಕ್ಕಳನ್ನು, ಸುರಿಸು ಹಿಂಗಾರು ಮಳೆಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕದ ಬಲ ಅವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ, ಪರಲೋಕದ ಬಲ ಅವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ, ಪರಿಶುದ್ಧಾತ್ಮನೇ ಶಕ್ತಿ
ಶಕ್ತಿಯ ಸುರಿಸಯ್ಯ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ. ಹಾಲೆಲೂಯಾ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಸೊ ಪ್ರಾರಂಭದಲ್ಲಿ ಒಂದು ಕೀರ್ತನೆಯನ್ನು ನಾವು ಓದಿ ದೇವರನ್ನು ಮಹಿಮೆಪಡಿಸೋಣ. ಅದಕ್ಕೆ ಆಧಾರವಾಗಿ ಆರಿಸಿಕೊಂಡಿರುವಂಥ ಕೀರ್ತನೆಗಳು 23ನೇ ಕೀರ್ತನೆಯನ್ನು ವಾಕ್ಯ ಪ್ರಚಿತರವಾಗಿ ಓದಿ ಪ್ರಾರಂಭದಲ್ಲಿ ನಾವು ದೇವರನ್ನು ಮಹಿಮೆಪಡಿಸೋಣ. ಸ್ಯಾಮ್ಸ್ ನಂಬರ್ 23. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. He maketh me to lie down in green pastures. He leads me beside the still waters. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. Yea, though I walk through the valley of the shadow of death, I will fear no evil, for thou art with me. Thy rod and thy staff, they comfort me. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. Surely goodness and mercy shall follow me all the days of my life, and I will dwell in the house of the Lord forever. ಆಮೆನ್. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ದಾವೀದನು ಬರೆದಂಥ ಒಂದು ಕೀರ್ತನೆ. 4ನೇ ವಾಕ್ಯದಲ್ಲಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಮ್ಮಲ್ಲಿ ಪ್ರತಿಯೊಬ್ಬರೂ ವೇದನೆಯಲ್ಲಿ, ನಿರಾಶೆಯಲ್ಲಿ, ದುಃಖದಲ್ಲಿ ಹಾದು ಹೋಗುವಂಥವರಾಗಿದ್ದೇವೆ. ನಮ್ಮ ಪ್ರಿಯರಲ್ಲಿ ಅನೇಕರು, ನಮ್ಮ ಸ್ನೇಹಿತರಲ್ಲಿ ಅನೇಕರು, ನಮ್ಮ ಬಂಧು ಬಾಂಧವರಲ್ಲಿ ಅನೇಕರು ಕಳೆದ ಒಂದು ವಾರದಿಂದ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಇದುವರೆಗೂ ಕಂಡರಿಯದ ಕೇಳರಿಯದ ಅನೇಕ ಸಂಗತಿಗಳನ್ನು ದೈನಂದಿನ ಜೀವಿತದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಕೇಳುವಂಥವರಾಗಿದ್ದೇವೆ. ವಾರ್ತೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಹೃದಯಕ್ಕೆ ವೇದನೆಯನ್ನು ತರುವಂತಹ ಸಂಗತಿಗಳನ್ನು ನಾವು ಕಾಣುವಾಗ, ಕೇಳುವಾಗ ನಿಜವಾಗಲೂ ಮಾನಸಿಕವಾಗಿ ನಮ್ಮ ಜೀವಿತದಲ್ಲಿ ಕುಗ್ಗಿ ಹೋಗುವಂತಹ ಅನುಭವಗಳು ಸಂಭವಿಸುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾವು ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಾಗ ಸರ್ವಶಕ್ತನಾದ ದೇವರು ತಾನೇ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಆದರಣೆಯನ್ನು, ಸಮಾಧಾನವನ್ನು ದಯಪಾಲಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳಿರುವಂತೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಜೀವಿತದಲ್ಲಿ ಕಾಣುವಂತಹ ಪ್ರತಿಯೊಂದು ಕಾರ್ಯಗಳು, ಕೇಳುವಂತಹ ಪ್ರತಿಯೊಂದು ವಾರ್ತೆಗಳು, ಸಮಾಚಾರಗಳು ನಮ್ಮ ಜೀವಿತದಲ್ಲಿ ಕಳವಳವನ್ನು ತರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇಂದು ಬೆಳಗಿನ ಜಾವದಲ್ಲಿ ಕೇಳಿದಂತಹ ಒಂದು ಸಂದೇಶ, ಒಬ್ಬ ತಾಯಿ ಈ ಲೋಕವನ್ನು ಬಿಟ್ಟು ಅಗಲಿ ಹೋದರು. ಪ್ರತಿದಿನ 16 ಜನರು ನಮ್ಮ ಪಟ್ಟಣದಲ್ಲಿ ಲೋಕವನ್ನು ಬಿಟ್ಟು ಅಗಲಿ ಹೋಗುವಂಥದ್ದಾಗಿದೆ. ನಾವು ಕೇಳಬಹುದು, ಇದರಲ್ಲಿ ಏನು ಪ್ರತ್ಯೇಕತೆ ಇದೆ ಎಂಬುದಾಗಿ. ಆದರೆ ಕೇಳಿದಂತಹ ಸಮಾಚಾರ ಏನೆಂದರೆ, 2 ವಾರಗಳ ಹಿಂದೆ ಪತಿ ತೀರೋದ್ರು. ನಿನ್ನೆಯ ದಿನದಲ್ಲಿ ಪತ್ನಿ ತೀರೋದ್ರು. ಮಗ ಏಕಾಂತವಾಗಿ ಇರುವಂಥ ಒಂದು ಅನುಭವ.
ಬೆಳಗ್ಗೆ ನ್ಯೂಸ್ ಚಾನಲನ್ನು ನೋಡಿರುವಂಥವರಿಗೆ ನೋಡಿರ್ಬೋದು. ಸುಮಾರು 71 ವರ್ಷ ಪ್ರಾಯವಿರುವಂಥ ಒಬ್ಬ ಹಿರಿಯರು ಉಸಿರಾಟಕ್ಕೆ ಆಕ್ಸಿಜನ್ ಇಲ್ಲದೆ ಸುಮಾರು ಅರ್ಧ ತಾಸು ರೋಡಿನಲ್ಲಿ ಬಿದ್ದು ಒದ್ದಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡರು ಎಂಬುದಾಗಿ. ಸೊ ಈ ರೀತಿ ಅನೇಕ ಸಂಗತಿಗಳು, ಅನೇಕ ವಿಧವಾದಂತಹ ಸಮಾಚಾರಗಳನ್ನು ನಾವು ಕೇಳುವಂಥವರಾಗಿದ್ದೇವೆ. ಸೊ ಇಂತಹ ಸಂದರ್ಭದಲ್ಲಿ, ಇಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನನ್ನನ್ನು, ನಿಮ್ಮನ್ನು ಆತನು ಪರಿಪಾಲಿಸುವಂತಹ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನಾವು ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಓದಿದ ಕೀರ್ತನೆಯ 23ನೇ ಕೀರ್ತನೆಯಲ್ಲಿ ಅದರ 4ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ದಾವೀದನ ಜೀವಿತದಲ್ಲಿ ಈ ಒಂದು ಕಾರ್ಗತ್ತಲಿನ ಅನುಭವ ಆತನ ಜೀವಿತದಲ್ಲಿ ಸಂಭವಿಸಿತು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳುವಂಥವರಾಗಿದ್ದೇವೆ. 91ನೆಯ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು ಎಂಬುದಾಗಿ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂಬುದಾಗಿ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬುದಾಗಿ. ಕೀರ್ತನೆ 121 ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ದಾವೀದನು ಹೇಳುವಂತಹ ಇನ್ನೊಂದು ಮಾತು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. 7ನೇ ವಾಕ್ಯದಲ್ಲಿ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇದುವರೆಗೂ ನಾವು ಅನುಭವಿಸುತ್ತಿರುವಂತಹ ಯೇಸು ಕರ್ತನ ಆ ಒಂದು ಅದ್ಭುತವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರಲಾಪಗಳ ಪುಸ್ತಕದಲ್ಲಿ ನಾವು ಓದುವ ರೀತಿಯಲ್ಲಿ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ದೈನಂದಿನ ನಮ್ಮ ಜೀವಿತದಲ್ಲಿ ಯೆಹೋವನ ಕರುಣೆಯನ್ನು ನಾವು ಅನುಭವಿಸುತ್ತಿರುವಾಗ ನಾವು ಎಷ್ಟು ಮಾತ್ರ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ದೇವರನ್ನು ಆರಾಧಿಸುವಂಥವರಾಗಿರಬೇಕು ಎಂಬುದಾಗಿ ನಾವು ಚಿಂತಿಸಬೇಕಾಗಿರುವಂಥದ್ದಾಗಿದೆ. ದಾವೀದನು ಕಾರ್ಗತ್ತಲಿನ ಆ ಒಂದು ಅನುಭವದಲ್ಲಿ ಆತನು ಹಾದು ಹೋದಂತಹ ಸಂದರ್ಭದಲ್ಲಿ, ಆತನು ಕುರುಬನಾಗಿರುವಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಚಿರತೆ, ಸಿಂಹಗಳು, ಕರಡಿಗಳು ದಾವೀದನು ಸಾಕುತ್ತಿದ್ದಂತಹ ಕುರಿಗಳನ್ನು ನುಂಗಿ ಬಿಡುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಂಹವನ್ನು, ಕರಡಿಯನ್ನು ನೋಡಿ ಎದೆಗುಂದದೆ ಧೈರ್ಯವಾಗಿ ಅದರೊಟ್ಟಿಗೆ ಹೋರಾಡಿ ಸಿಂಹಗಳ ಬಾಯಿಂದಲೂ ಕರಡಿಗಳ ಬಾಯಿಂದಲೂ ತನ್ನ ಕುರಿಗಳನ್ನು ರಕ್ಷಿಸಿದಂಥವನಾಗಿದ್ದನು ದಾವೀದನು. ಒಬ್ಬ ಕುರುಬನ ಜವಾಬ್ದಾರಿ ಅನ್ನುವಂಥದ್ದು ಕುರಿಗಳನ್ನು ಮೇಯಿಸುವಂಥದ್ದು ಮಾತ್ರವಲ್ಲ, ಕುರಿಗಳನ್ನು ಅಡವಿಗೆ ಒಡೆದುಕೊಂಡು ಹೋಗುವಂಥದ್ದು ಮಾತ್ರವಲ್ಲ. ಒಬ್ಬ ಕುರುಬನ ಜವಾಬ್ದಾರಿ ಕುರಿಗಳಿಗೆ ಬೇಕಾಗಿರುವಂತಹ ಹಸಿರಾದ ಹುಲ್ಲುಗಳನ್ನು, ಕುರಿಗಳಿಗೆ ಬೇಕಾಗಿರುವಂತಹ ಸೊಪ್ಪುಗಳನ್ನು, ಕುರಿಗಳಿಗೆ ಬೇಕಾಗಿರುವಂತಹ ನೀರುಗಳನ್ನು ಒದಗಿಸುವಂಥದ್ದಾಗಿದೆ ಒಬ್ಬ ಕುರುಬನ ಜವಾಬ್ದಾರಿ.
ಈ ಒಂದು ಜವಾಬ್ದಾರಿಯಲ್ಲಿ ದಾವೀದನು ಹಾದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆತನು ಕಾರ್ಗತ್ತಲಿನ ಆ ಒಂದು ಅನುಭವದಲ್ಲಿ ಆತನು ಹಾದು ಹೋಗಬೇಕಾಗಿ ಬಂತಿತು. ಇಂತಹ ಸಂದರ್ಭದಲ್ಲಿ ದಾವೀದನು ಹೇಳುವಂಥದ್ದು, ನೀನು ಹತ್ತಿರವಿರುವುದರಿಂದ, ಯಾರು ದೇವರು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಇಂದು ಅನುಭವಿಸುತ್ತಿರುವಂತಹ, ಇಡೀ ಪ್ರಪಂಚ ಅನುಭವಿಸುತ್ತಿರುವಂತಹ ಈ ಒಂದು ಪ್ರತಿಕೂಲದ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ, ದೇವರ ಮಕ್ಕಳ ಮಧ್ಯದಲ್ಲಿ ಇರುವುದರಿಂದ ದೇವರು ಕೊಡುವಂತಹ ವಾಗ್ದಾನ ಏನೆಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರುವಂಥದ್ದಾಗಿದೆ. ಆದುದರಿಂದಲೇ ದಾವೀದನು 6ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ದಾವೀದನ ಜೀವಿತ ಇಂದು ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದ ಒಂದೊಂದು ಅನುಭವವಾಗಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಧದಲ್ಲಿ ಮರಣಕರವಾದಂತಹ ಆ ಒಂದು ಕಾರ್ಗತ್ತಲಿನ ಅನುಭವದಲ್ಲಿ ಹಾದು ಹೋಗುವಂಥವರಾಗಿದ್ದಾರೆ. ಅನೇಕರ ಕುಟುಂಬಗಳಲ್ಲಿ ತಮ್ಮ ಪ್ರೀತಿ ಪಾತ್ರರು ಈ ಒಂದು ಅನುಭವದಲ್ಲಿ ಹಾದು ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ದೇವರ ಮಕ್ಕಳಾದಂತಹ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವುದಲ್ಲದೆ ಬೇರೆ ಯಾವ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮಿಂದ ಅಸಾಧ್ಯವಾಗಿರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿಮ್ಮಿಂದ ಅಸಾಧ್ಯವಾಗಿರುವಂಥದ್ದನ್ನು ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ, ನಾನು ನಿಮಗೆ ಸಾಧಿಸಿ ಕೊಡ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಇಂದು ಅಸಾಧ್ಯವಾಗಿ ನಿಂತಿರುವಂತಹ ಒಂದು ವಿಚಾರ ಇಂದು ನಮ್ಮ ದೇಶದಲ್ಲಿ ವ್ಯಾಪಿಸಿರುವಂತಹ ಈ ಒಂದು ಮರಣಕರವಾದಂಥ ವ್ಯಾಧಿಯಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ದೇವರ ಮಕ್ಕಳಾದಂಥ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇರುವಂಥದ್ದು, ದೇಶದ ರಕ್ಷಣೆಗೋಸ್ಕರವಾಗಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂಥದ್ದಾಗಿದೆ. ನಾವು ನಮ್ಮ ಜೀವಿತದಲ್ಲಿ ದೇವರು ಆಯುಸ್ಸನ್ನು, ಆರೋಗ್ಯವನ್ನು ಕೊಟ್ಟಿರುವಂಥದ್ದು ಕೇವಲ ನಮ್ಮ ಸುಖ ಸೌಕರ್ಯಗಳಿಗಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೆಹೆಜ್ಕೇಲನ ಪ್ರವಾದನ ಗ್ರಂಥಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಯೆಹೆಜ್ಕೇಲನಿಗೆ ಹೇಳುವಂಥದ್ದನ್ನು ನಾವು ನೋಡುವಂಥದ್ದು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ. ಸರ್ವಶಕ್ತನಾದ ದೇವರು ಯೆಹೆಜ್ಕೇಲನನ್ನ ಪ್ರವಾದಿಯಾಗಿ ಕರೆದಂಥ ಉದ್ದೇಶ, ದೇವರ ಸಂದೇಶಗಳನ್ನು ಇಸ್ರಾಯೇಲ್ ಜನರಿಗೆ ತಿಳಿಸುವುದಕ್ಕೋಸ್ಕರವಾಗಿ. ಆತನು ಒಬ್ಬ ಪ್ರವಾದಿ ಆಗಿ ಇರುವಂಥ ಉದ್ದೇಶ ಒಬ್ಬ ದೇಶದ ಕಾವಲುಗಾರರನ್ನಾಗಿ ಇಟ್ಟಿರುವುದಕ್ಕೋಸ್ಕರವಾಗಿ. ಪ್ರಿಯರೇ, ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬ ದೇವರ ಮಕ್ಕಳು ದೇಶದ ಕಾವಲುಗಾರರು ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಯಾವ ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೋ, ಯಾವ ಗ್ರಾಮದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೋ, ಯಾವ ಸ್ಥಳಗಳಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೋ, ಆ ಸ್ಥಳದ ಕಾವಲುಗಾರರು ಪ್ರತಿಯೊಬ್ಬ ದೇವರ ಮಗನು, ದೇವರ ಮಕ್ಕಳು. ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂತಹ ಈ ಒಂದು ಘೋರವಾದಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮಲ್ಲಿ ಎಷ್ಟು ಜನ
ಹೃದಯಾಂತರಾಳದಿಂದ ದೇವರ ಸನ್ನಿಧಾನದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ, ನಾವು ವಾಸ ಮಾಡುವಂತಹ ಸ್ಥಳಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುತ್ತಿದ್ದೇವೆ ಎಂಬುವಂಥದ್ದನ್ನು ಒಂದು ಸಾರಿ ನಮ್ಮನ್ನೇ ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರವಾಗಿದೆ. ಇಲ್ಲಿ ದಾವೀದನು ಹೇಳುವಂಥದ್ದು ಕಾರ್ಗತ್ತಲಿನ ಅನುಭವ. ಪ್ರಿಯ ದೇವ ಜನರೇ, ಇವತ್ತು ಪ್ರತಿ ಮನುಷ್ಯನು ಮರಣದ ಭಯದಲ್ಲಿ ಜೀವಿಸುವಂಥದ್ದನ್ನು ನೋಡುವಂಥವರಾಗಿದ್ದೇವೆ. ಒಂದು ರಾತ್ರಿ ಸಂಭವಿಸಿದರೆ ಒಂದು ಸುಪ್ರಭಾತವನ್ನು ಕಾಣುತ್ತೇವೆ ಎಂಬುವಂತಹ ನಿರೀಕ್ಷೆ ಇಲ್ಲದೆ ಜನರು ಜೀವಿಸುವಂತಹ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಒಂದು ರಾತ್ರಿಯಲ್ಲಿ ಏನು ಸಂಭವಿಸಬಹುದು ಎಂಬ ಊಹೆಯೂ ಇಲ್ಲದೆ ಒಂದು ರೀತಿಯ ಚಂಚಲತ್ವದಲ್ಲಿ ನಾವು ಪ್ರತಿಯೊಬ್ಬರೂ ಜೀವಿಸುವಂಥವರಾಗಿದ್ದೇವೆ. ದೇವರ ಮಕ್ಕಳಾಗಿರುವ ನಾವು ಅದರಿಂದ ಹೊರತಾಗಿಲ್ಲ. ಆದಾಗ್ಯೂ ದೇವರ ಮಕ್ಕಳಾಗಿರುವಂತಹ ನಮಗೆ ಒಂದು ನಿರೀಕ್ಷೆ ಏನೆಂಬುದಾಗಿ ನಾವು ನೋಡುವಾಗ ನಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಲ್ಪಟ್ಟಿದೆ ಎಂಬುದಾಗಿ ಆಗಿರುವಾಗ ದೇವರು ನಮಗೆ ಕೊಟ್ಟಿರುವಂತಹ ಈ ಆಯುಸ್ಸು ಯಾವ ರೀತಿಯಾಗಿ ನಾವು ದೇವರಿಗಾಗಿ ಉಪಯೋಗಿಸುತ್ತಿದ್ದೇವೆ ಎಂಬುವಂಥದ್ದನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. 6ನೇ ವಾಕ್ಯದಲ್ಲಿ ನಾವು ದಾವೀದನು ಹೇಳುವಂಥದ್ದು, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಪ್ರತ್ಯೇಕವಾಗಿ ಈ ಒಂದು ಸಂದರ್ಭಗಳಲ್ಲಿ ಪ್ರಿಯ ದೇವಜನರೇ, ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಆಗಿರುವಂತಹ ಈ ಒಂದು ಪರಿಸ್ಥಿತಿಗಳಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ದೇಶಕ್ಕೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವಂಥದ್ದಾಗಿದೆ. ನೆಹೆಮ್ಯನು ತನ್ನ ಜೀವಿತದ ಒಳ್ಳೆಯ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೆರೂಸಲೇಮಿನ ವಿಚಾರವನ್ನು ಕೇಳಿದಾಗ ನೆಹೆಮ್ಯನು ತನ್ನ ಸುಖ ಸೌಕರ್ಯದಲ್ಲಿ ಮಾತ್ರ ಮನಸ್ಸಿಡದೆ ತನ್ನ ಸಹೋದರರ ಕ್ಷೇಮ ವಿಚಾರವನ್ನು ಕೇಳಿದಾಗ ದೇವರ ಸನ್ನಿಧಾನದಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಿ ತನ್ನ ಪಿತೃಗಳು ಮಾಡಿದಂತಹ ಅಪರಾಧಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡಿ ನಂತರವಾಗಿ ಯೆರೂಸಲೇಮಿನ ಜೀರ್ಣೋದ್ಧಾರಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ತೀರ್ಮಾನಿಸಿದನು. ನಮ್ಮಲ್ಲಿ ನಾವು ನೆನೆಸಬಹುದು, ದೇವರು ನನ್ನನ್ನು ನನ್ನ ಕುಟುಂಬವನ್ನು ಕ್ಷೇಮವಾಗಿ ಇಟ್ಟಿದ್ದಾನೆ ಎಂಬುದಾಗಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕ್ಷೇಮವಾಗಿ ಇಟ್ಟಿರುವಂತಹ ಉದ್ದೇಶ ನಮ್ಮ ಹಾಗೆ ನಿರಾಶೆಯಲ್ಲಿರುವಂತಹ ಕುಟುಂಬದ ರಕ್ಷಣೆಗೆ ನಾವು ಯಾವ ರೀತಿಯಾಗಿ ಸಹಾಯವನ್ನು ಮಾಡುತ್ತಿದ್ದೇವೆ ಎಂಬುದನ್ನು ನೋಡುವುದಕ್ಕೋಸ್ಕರವಾಗಿ ನೆಹೆಮ್ಯನಿಗೆ ಉಪವಾಸವಿದ್ದು ಪ್ರಾರ್ಥಿಸುವಂತಹ ಅವಶ್ಯಕತೆ ಇದ್ದಿರಲಿಲ್ಲ. ಆದರೆ ಯೆರೂಸಲೇಮಿನ ಸ್ಥಿತಿ ಕುರಿತಾಗಿ ನೆಹೆಮ್ಯನು ತಿಳಿದುಕೊಂಡಾಗ ಆತನು ದೇವರ ಸನ್ನಿಧಾನದಲ್ಲಿ ಮಾಡಿದಂತಹ ಮೊದಲ ಕಾರ್ಯ ಉಪವಾಸವಿದ್ದು ಇಸ್ರಾಯೇಲ್ ಜನರ ಅಥವಾ ತಮ್ಮ ಪಿತೃಗಳು ಮಾಡಿದಂತಹ ದ್ರೋಹಗಳನ್ನು ಯೆಹೋವನೊಟ್ಟಿಗೆ ಅರಿಕೆ ಮಾಡಿ ಕೇವಲ ಪ್ರಾರ್ಥನೆಯಲ್ಲಿ ಮಾತ್ರ ತನ್ನ ಕಾರ್ಯವನ್ನು ನಿಲ್ಲಿಸದೆ ಯೆರೂಸಲೇಮಿನ ಜೀರ್ಣೋದ್ಧಾರಕ್ಕೆ ಬೇಕಾದಂತಹ ಕಾರ್ಯಗಳಿಗಾಗಿ ಆತನು ತನ್ನನ್ನೇ ಸಿದ್ಧಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಕೇವಲ ಪ್ರಾರ್ಥನೆ ಮಾತ್ರವಲ್ಲ ಬೇಕಾಗಿರುವಂಥದ್ದು,
ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬ ದೇವರ ಮಕ್ಕಳು ಕಷ್ಟದಲ್ಲಿರುವಂತಹ ದೇವ ಜನರಿಗಾಗಿ, ನಮ್ಮ ಸಹ ಸಹೋದರ ಸಹೋದರರಿಗಾಗಿ, ನಮ್ಮ ಸುತ್ತಮುತ್ತಲೂ ವಾಸ ಮಾಡುವಂಥವರಿಗಾಗಿ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡುವುದಕ್ಕೆ ಪ್ರತಿಯೊಬ್ಬರೂ ಬಾಧ್ಯಸ್ಥರಾಗಿದ್ದೇವೆ. ನಾನು ಪ್ರಾರ್ಥಿಸಿದ್ದೇನೆ ಎಂಬುದಾಗಿ ಹೇಳುವುದರ ಮೂಲಕವಾಗಿ ಯಾವ ಪ್ರಯೋಜನವೂ ಇಲ್ಲ. ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ನಾನು ಹಸಿದಿದ್ದೇನು, ನೀವು ನನಗೆ ಊಟವನ್ನು ಕೊಡಲಿಲ್ಲ. ನಾನು ಬಾಯಾರಿದ್ದೇನು, ನೀವು ನನಗೆ ಕುಡಿಯಲಿಕ್ಕೆ ಕೊಡಲಿಲ್ಲ. ನಾನು ರೋಗದಲ್ಲಿ ಬಿದ್ದಿದ್ದೇನು, ನೀವು ನನಗೆ ಉಪಚರಿಸಲಿಲ್ಲ. ನಾನು ನಗ್ನನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ಇದನ್ನು ಕೇಳಿದಂಥವರು, ಯೇಸುವೆ, ನೀನು ಯಾವಾಗ ಹಸಿವೆಯಲ್ಲಿ ಇದ್ದಿ, ನೀನು ಯಾವಾಗ ಬಾಯಾರಿದ್ದಿ, ನೀನು ಯಾವಾಗ ರೋಗದಲ್ಲಿ ಬಿದ್ದಿದ್ದಿ, ನೀನು ಯಾವಾಗ ನಗ್ನನಾಗಿದ್ದಿ, ನೀನು ಯಾವಾಗ ಸೆರೆಮನೆಯಲ್ಲಿ ಬಿದ್ದಿದ್ದಿ ಎಂಬ ಪ್ರಶ್ನೆಗಳ ಸುರಿಮಳೆಯನ್ನು ಕೇಳುವಂಥದ್ದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀವು ಏನನ್ನಾದರೂ ಮಾಡಿದರೆ ಅದು ನನಗೆ ಮಾಡಿದ ಹಾಗೆ ಆಯಿತು. ಪ್ರಿಯರೇ, ಇಡೀ ಲೋಕಕ್ಕೆ ಅಥವಾ ಇಡೀ ಪಟ್ಟಣಕ್ಕೆ ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಕುಟುಂಬಗಳಿಗೆ, ಕಷ್ಟದಲ್ಲಿ ಹಾದು ಹೋಗುವಂತಹ ಕುಟುಂಬಗಳಿಗೆ ನಮ್ಮಿಂದ ಸಹಾಯವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆದರೆ ಒಂದು ಕುಟುಂಬಕ್ಕೆ, ಒಂದು ವ್ಯಕ್ತಿಗೆ ನಿನ್ನಿಂದ ನನ್ನಿಂದ ಸಾಧ್ಯವಾಗುವಂಥದ್ದಾಗಿದೆ. ಮಾಡುವುದಕ್ಕೆ ಅವಕಾಶಗಳನ್ನು ದೇವರು ನಮ್ಮ ಮುಂಭಾಗದಲ್ಲಿ ತಂದುಕೊಟ್ಟಿರುವಾಗ ಅದನ್ನು ಮಾಡದೆ ಕೇವಲ ಪ್ರಾರ್ಥಿಸಿ ಮುಂದಕ್ಕೆ ಹೋಗುವಂಥದ್ದು ಇದು ದೈವಿಕವಾದಂತಹ ಕಾರ್ಯವಲ್ಲ. ಮಲಯಾಳದಲ್ಲಿ ಒಂದು ವಿಚಾರ ಹೇಳ್ತಾರೆ, ಕೈ ನೆನೆಯದೆ ಮೀನನ್ನು ಹಿಡಿಯುವಂಥ ವಿದ್ಯೆ. ನಮ್ಮ ಬುದ್ಧಿಯನ್ನ ಉಪಯೋಗಿಸಬೇಕಾಗಿರುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲ. ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ನಿನ್ನ ಕೈಯಿಂದ ಮಾಡುವುದಕ್ಕೆ ಸಾಧ್ಯವಿರುವಂತಹ ಸಹಾಯವನ್ನು ಮಾಡುವಂಥದ್ದೇ ಈ ಸಂದರ್ಭದಲ್ಲಿ ನಿಜವಾದಂತಹ ಸುವಾರ್ತೆ. ಪ್ರಿಯರೇ, ದೇಶ ಹಾದು ಹೋಗುವಂತಹ ಈ ಒಂದು ಪರಿಸ್ಥಿತಿ, ನಮ್ಮ ಪ್ರಸಂಗವನ್ನು ಜನ ಮರೆಯಬಹುದು, ನಮ್ಮ ಪ್ರಾರ್ಥನೆಯ ಶಬ್ದಗಳನ್ನು, ಪದಗಳನ್ನು ದೇವರು ಮರೆಯಬಹುದು, ಮನುಷ್ಯರು ಮರೆಯಬಹುದು, ಆದರೆ ಈ ಸಂದರ್ಭದಲ್ಲಿ ನೀನು ಮಾಡಿರುವಂಥ ಒಂದು ಸಹಾಯ, ಅದನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಯು ಮರೆಯುವುದಿಲ್ಲ. ನಿನಗೆ ಸಹಾಯ ಮಾಡುವುದಕ್ಕೆ ಬಲ ಕೊಟ್ಟಂಥ ದೇವರು ಸಹ ಅದನ್ನು ಮರೆಯುವುದಿಲ್ಲ. ಈ ಬೆಳಗಿನ ಜಾವದಲ್ಲಿ ಪ್ರಿಯರೇ, ನಮ್ಮ ನಂಬಿಕೆ ಕೇವಲ ಬಾಯಿಯ ಮಾತಿನ ನಂಬಿಕೆಯಾಗಿ ಮಾತ್ರ ಮಾರ್ಪಡದೆ ಒಂದು ಕ್ರಿಯೆಯ ನಂಬಿಕೆಯಾಗಿ ಮಾರ್ಪಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಯೇಸು ಸ್ವಾಮಿಯ ಪ್ರಸಂಗವನ್ನು ಕೇಳಿದಂತಹ ಸುಮಾರು 5,000 ಜನರು ಸುಮಾರು 3 ದಿನಗಳಿಂದ ಯೇಸುವಿನ ಉಪದೇಶವನ್ನು ಕೇಳಿ ಅದರಲ್ಲಿ ತಲ್ಲೀನರಾಗಿದ್ದರು. ಶಿಷ್ಯರು ಆತನ ಬಳಿಗೆ ಬಂದು, ಈ ಜನರು ನಿನ್ನ ಬಳಿಗೆ ಬಂದು 3 ದಿವಸಗಳಾಗಿದೆ, ಇವರಿಗೆ ತಿನ್ನುವುದಕ್ಕೆ ಕೊಡುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ.
ಇವರನ್ನ ಪಕ್ಕದ ಹಳ್ಳಿಗಳಿಗೆ ಕಳುಹಿಸು, ಅವರು ತಮಗೆ ಬೇಕಾದದನ್ನ ಅಲ್ಲಿ ತೆಗೆದುಕೊಂಡು ತಿನ್ನಲಿ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳಿರುವಂಥ ಮಾತು, ನೀವು ಇವರಿಗೆ ತಿನ್ನುವುದಕ್ಕೆ ಕೊಡಿ. ಯೇಸುವಿನ ಬಳಿಯಲ್ಲಿ ಆಗಲಿ, ಯೇಸುವಿನ ಶಿಷ್ಯರ ಬಳಿಯಲ್ಲಿ ಆಗಲಿ ಒಂದು ರೊಟ್ಟಿ ಸಹ ಇರಲಿಲ್ಲ. ಅವರ ಬಳಿಯಲ್ಲಿ ಹಣವೂ ಇರಲಿಲ್ಲ. ಅಲ್ಲಿ ನಾವು ನೋಡುವಂಥದ್ದು, ಇಷ್ಟು ಜನರಿಗೆ ಊಟಕ್ಕೆ ಬಡಿಸಬೇಕಾದರೆ ಸುಮಾರು 200-300 ಹಣ ಬೇಕೆಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅವರ ಬಳಿಯಲ್ಲಿ ಹಣವಿಲ್ಲ, ಅವರ ಬಳಿಯಲ್ಲಿ ರೊಟ್ಟಿ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ಇವರಿಗೆ ಉಣಬಡಿಸಿರಿ. ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಶಿಷ್ಯರು ಚಂಚಲಗೊಂಡಿರಬಹುದು, ಕಳವಳಗೊಂಡಿರಬಹುದು, ಕೆಲವೊಮ್ಮೆ ಗುಣಗುಟ್ಟಿರಬಹುದು. ಏನಪ್ಪ ಈ ಮನುಷ್ಯ ಹೇಳ್ತಾನೆ, ಒಂದು ರೊಟ್ಟಿ ಇಲ್ಲ, ಒಂದು ಕಾಸು ಕೈಯಲ್ಲಿ ಇಲ್ಲ, ಈ 5,000 ಗಂಡಸರು ಮಾತ್ರ 5,000 ಸಂಖ್ಯೆ, ಹೆಂಗಸರ ಸಂಖ್ಯೆ ಇಲ್ಲ, ಮಕ್ಕಳ ಸಂಖ್ಯೆ ಬರೆಯಲ್ಪಡಲಿಲ್ಲ. ಮಾನುಷಿಕವಾಗಿ ಯೋಚಿಸುವುದಾದರೆ ಗುಣಗುಟ್ಟುವುದಕ್ಕೆ 100ಕ್ಕೆ 100ರಷ್ಟು ಸಾಧ್ಯತೆ ಇದೆ, 100ಕ್ಕೆ 100ರಷ್ಟು ಸತ್ಯತೆ ಇದೆ. ಅವರು ಏನು ಮಾಡಿದ್ರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಒಂದು ವಿಚಾರ, ಒಬ್ಬ ಆಂದ್ರೆಯನು ಎಂಬುವಂಥ ಒಬ್ಬ ವ್ಯಕ್ತಿ, ಒಬ್ಬ ಶಿಷ್ಯ ಯೇಸುವಿಗೆ ಹೇಳುವಂಥದ್ದು, ಇಲ್ಲಿ ಒಬ್ಬ ಬಾಲಕನ ಕೈಯಲ್ಲಿ 5 ರೊಟ್ಟಿ 2 ಮೀನುಗಳು ಇದೆ. ಈ 5 ರೊಟ್ಟಿ 2 ಮೀನುಗಳನ್ನು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹಸ್ತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ 5 ರೊಟ್ಟಿ 2 ಮೀನು ಆ ಬಾಲಕನ ಹಸಿವೆಯನ್ನ ನೀಗಿಸುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಆ ಬಾಲಕನು 5 ರೊಟ್ಟಿ 2 ಮೀನುಗಳನ್ನು ಯೇಸುವಿನ ಕರಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಅವನನ್ನು ಮಾತ್ರ ತೃಪ್ತಿಪಡಿಸಲಿಲ್ಲ, ಬದಲಾಗಿ ಅಲ್ಲಿದ್ದಂಥ ಪ್ರತಿಯೊಬ್ಬರನ್ನ ತೃಪ್ತಿಪಡಿಸಿತು. ಸತ್ಯವೇದದಲ್ಲಿ ಬರೆದಿರುವಂಥದ್ದು, ಎಲ್ಲರೂ ತೃಪ್ತರಾಗಿ ಸುಮಾರು 12 ಪುಟ್ಟಿ ಹೆಚ್ಚಾಗಿ ಕೂಡಿಸಿಕೊಂಡರು ಎಂಬುದಾಗಿ. ಪ್ರಿಯರೇ, ಈ ದಿನಮಾನಗಳಲ್ಲಿ ಜನರಿಗೆ ಬೇಕಾಗಿರುವಂಥದ್ದು ಕೇವಲ ನಿಮ್ಮ ಪ್ರಾರ್ಥನೆಯಲ್ಲ. ಎನಿವನ್ ಕ್ಯಾನ್ ಪ್ರೇ. ನೀನು ನಾನು ಪ್ರಾರ್ಥನೆ ಮಾಡದೇ ಇದ್ದರೂ ಆ ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದರೆ ಆ ವ್ಯಕ್ತಿಗಳ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಇಷ್ಮಾಯೇಲನು ಅಬ್ರಹಾಮನ ಮನೆಯಿಂದ ಹೊರಹಾಕಲ್ಪಟ್ಟಂತಹ ಸಂದರ್ಭದಲ್ಲಿ ಇಷ್ಮಾಯೇಲನಿಗೋಸ್ಕರವಾಗಿ ಅಬ್ರಹಾಮನು ಪ್ರಾರ್ಥಿಸಿದನು ಎಂಬುದಾಗಿ ಬರೆಯಲ್ಪಡಲಿಲ್ಲ. ಅಥವಾ ಇಷ್ಮಾಯೇಲನು ಸಾಯುವಂತಹ ನೀರಿಲ್ಲದೆ ಆತನು ಆ ಬಿಸಿಲಿನಲ್ಲಿ ಮಲಗಿರುವಾಗ ಅವಳ ತಾಯಿಯಾದ ಆಗರಳು ಪ್ರಾರ್ಥಿಸಿದಳು ಎಂಬುದಾಗಿ ಬರೆಯಲ್ಪಡಲಿಲ್ಲ. ಅಲ್ಲಿ ದೇವದೂತನು ಆಗರಳಿಗೆ ಪ್ರತ್ಯಕ್ಷನಾಗಿ ಹೇಳುವಂಥದ್ದು, ಆ ಬಾಲಕನ ಮೊರೆ ಯೆಹೋವನಿಗೆ ಕೇಳಿಸಿತು. ಪ್ರಿಯರೇ, ಈಗ ಬೇಕಾಗಿರುವಂಥದ್ದು ನಿಮ್ಮ ಪ್ರಾರ್ಥನೆಯಲ್ಲ. ಮರಣದಲ್ಲಿರುವಂತಹ ವ್ಯಕ್ತಿ ಯಾವುದೇ ಧರ್ಮದವನಾಗಿರಬಹುದು, ಯಾವುದೇ ಬಣ್ಣದವನಾಗಿರಬಹುದು, ಆ ಒಂದು ಕಾನ್ಷಿಯಸ್ ಅಲ್ಲಿ ಅಥವಾ ಅನ್ಕಾನ್ಷಿಯಸ್ ಅಲ್ಲಿ ದೇವರೇ ಎಂಬುದಾಗಿ ಕರೆಯುವುದಾದರೆ ಸರ್ವಶಕ್ತನಾದ ದೇವರು ಅವನ ಪ್ರಾರ್ಥನೆಯನ್ನ ಕೇಳ್ತಾನೆ. ನೀನು ನಾನು ಪ್ರಾರ್ಥನೆ ಮಾಡದೆ ಹೋದ್ರೆ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕೈ ನನೆಯದೆ ಮೀನನ್ನ ಹಿಡಿಯುವುದಕ್ಕೆ ಪ್ರಯತ್ನಿಸಬೇಡ್ರಿ. ಈ ಸಂದರ್ಭದಲ್ಲಿ
ಈಗ ಬೇಕಾಗಿರುವಂಥದ್ದು ದೇವರು ನಿನಗೆ ಕೊಟ್ಟಿರುವಂತಹ ಆಶೀರ್ವಾದದಲ್ಲಿ ನಿನ್ನ ಸುತ್ತಮುತ್ತಲು ಆಹಾರವಿಲ್ಲದೆ ಇರುವಂತ ಜನರಿಗೆ ಒಂದು ಹೊತ್ತಿನ ಊಟವನ್ನ ಕೊಡುವಂಥದ್ದಾಗಿದೆ. ನಾವು ಈ ಸಂದರ್ಭದಲ್ಲಿ ಕೇವಲ ಆತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಮುಂದಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರ್ಥನೆಗಳ ಮಹಾಪೂರವೇ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಂದು ವಿಚಾರವನ್ನು ಯೋಚನೆ ಮಾಡಿ, ದೇವರು ನಿಮಗೆ ಕೊಟ್ಟಿರುವಂತಹ ಆಶೀರ್ವಾದದಲ್ಲಿ ಒಬ್ಬ ವ್ಯಕ್ತಿಗೆ ನಿಮ್ಮಿಂದ ನನ್ನಿಂದ ಸಹಾಯವನ್ನ ಮಾಡುವುದಕ್ಕೆ ಆಗದೆ ಹೋದರೆ ನಮ್ಮ ಭಕ್ತಿ ವ್ಯರ್ಥವಾಗಿರುವಂಥ ಭಕ್ತಿಯಾಗಿದೆ. ಯೇಸು ಸ್ವಾಮಿ ಆತನು ಈ ಲೋಕಕ್ಕೆ ಹಿಡಿದು ಬಂದಂಥದ್ದು ಕೇವಲ ಪರಲೋಕ ರಾಜ್ಯವು ಸಮೀಪಿಸಿತು, ಮಾನಸಾಂತರ ಪಡಿರಿ ಎಂಬುದಾಗಿ ಹೇಳುವುದಕ್ಕೆ ಮಾತ್ರವಲ್ಲ, ಆತನು ಈ ಲೋಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ರೋಗಿಗಳನ್ನು ಆತನು ಸ್ವಸ್ಥಪಡಿಸಿದನು. ಅನೇಕರ ಕೊರತೆಗಳನ್ನು ಯೇಸು ಸ್ವಾಮಿ ನೀಗಿಸಿದನು. ಯೇಸು ಕ್ರಿಸ್ತನ ಪ್ರತಿರೂಪವಾಗಿರುವಂಥ ಸಭೆ ಇವತ್ತು ಈ ಲೋಕದಲ್ಲಿ ಕೇವಲ ಪ್ರಸಂಗದಲ್ಲಿ ಮಾತ್ರ ಆಗಿರದೆ ನಿಮ್ಮ ನಂಬಿಕೆ ಕ್ರಿಯೆಗಳಲ್ಲಿ ಗೋಚರವಾಗಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಂಥವರು ಆಗಿರುವಾಗಲೂ ದೇವರು ಇದುವರೆಗೂ ನಮ್ಮನ್ನ ಆತನು ಪರಿಪಾಲಿಸಿರುವಾಗ ಆ ಪರಿಪಾಲನವನ್ನು ನೆನೆಸಿ ನಮ್ಮ ಕೈಲಾಗುವಷ್ಟರ ಮಟ್ಟಿಗೆ ಇತರರಿಗೆ ಸಹಾಯ ಮಾಡುವಂಥದ್ದೇ ಈಗ ನೀನು ನಾನು ಸಾರಬೇಕಾಗಿರುವಂತಹ ಸುವಾರ್ತೆ. ಕುಷ್ಠರೋಗಿ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಯೇಸು ಸ್ವಾಮಿ ಹೇಳಲಿಲ್ಲ, ಮೊದಲು ನಿನ್ನ ಪಾಪವನ್ನು ಒಪ್ಪಿಕೋ ಎಂಬುದಾಗಿ. ಆತನು ಕನಿಕರ ಬಿಟ್ಟು ಕೈ ನೀಡಿ ಅವನನ್ನು ಸ್ವಸ್ಥಪಡಿಸಿದನು. ಯಾವಾಗ ಕುಷ್ಠರೋಗಿ ಸಮಾಜದಿಂದ ಧಿಕ್ಕರಿಸಲ್ಪಟ್ಟಂತಹ ಕುಷ್ಠರೋಗಿಯನ್ನ ಯೇಸು ಸ್ವಾಮಿ ಮುಟ್ಟಿ ಸೌಖ್ಯಪಡಿಸಿದನು, ನಂತರ ಬರೆಯಲ್ಪಟ್ಟಿರುವಂಥದ್ದು ಅವನು ಆತನನ್ನ ಹಿಂಬಾಲಿಸಿದನು. ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ದ ವರ್ಡ್ಸ್. ಕ್ರಿಯೆ ಮಾತಿಗಿಂತಲೂ ವೇಗವಾಗಿ ಮಾತನಾಡುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ದೇವರ ಮಕ್ಕಳೇ, ನಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡು ದೇವರು ನಮಗೆ ಕೊಟ್ಟಿರುವಂತಹ ಸವಲತ್ತುಗಳನ್ನು ಕೇವಲ ಸ್ವಂತಕ್ಕಾಗಿ ಮಾತ್ರ ಉಪಯೋಗಿಸದೆ, ಹಿರಿಯನ ಕಾಲದಲ್ಲಿ ದೇಶಕ್ಕೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಚಾರಫ್ತ ಊರಲ್ಲಿ ಇದ್ದಂಥ ವಿಧವೆ ಎಲಿಯನ ಮಾತನ್ನು ಕೇಳಿ ಕೇವಲ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದ್ದಂತಹ ಸಂದರ್ಭದಲ್ಲೂ ಸಹ ಎಲಿಯನು ಹೇಳುವಂಥದ್ದು, ಮೊದಲು ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಡು. ಪ್ರವಾದಿಯ ಮಾತಿಗೆ ವಿಧೇಯಳಾಗಿ ಆ ವಿಧವೆ ಒಂದು ಚಿಕ್ಕ ರೊಟ್ಟಿಯನ್ನ ಎಲಿಯನಿಗೆ ಕೊಟ್ಟದರ ಫಲವಾಗಿ ಆ ಬರಗಾಲ ಮುಗಿದು ಮುಂದಿನ ಬೆಳೆದು ಅದರ ಫಲಗಳು ಮನೆಗೆ ಬರುವ ತನಕ ಆಕೆಯ ಇಟ್ಟು ತೀರಲಿಲ್ಲ,
ಆಕೆಯ ಮೊಗೆಯಲ್ಲಿದ್ದಂತಹ ಎಣ್ಣೆ ಮುಗಿದು ಹೋಗಲಿಲ್ಲ. ಪ್ರಿಯರೇ, ನಿಮ್ಮಲ್ಲಿರುವಂತಹ ಆಶೀರ್ವಾದವನ್ನು ನೀವು ಇತರರೊಟ್ಟಿಗೆ ಹಂಚಿಕೊಳ್ಳುವುದಾದರೆ ಸರ್ವಶಕ್ತನಾದ ದೇವರು ಎಲಿಯನ ಮೂಲಕವಾಗಿ ಆ ಚಾರಾಫ್ತ ವಿಧವೆಗೆ ಮಾಡಿದಂತಹ ಅದ್ಭುತವನ್ನು ನಮ್ಮ ಮೂಲಕವಾಗಿಯೂ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಕೀರ್ತನೆ 23ರಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಸೇವೆಗಳನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಮ್ಮೆಲ್ಲರ ಪ್ರಾರ್ಥನೆ ಒಂದೇ ಆಗಿರಲಿ. ಇರುವಂತಹ ಸವಲತ್ತುಗಳಲ್ಲಿ ಒಬ್ಬ ವ್ಯಕ್ತಿಗೆ ಸಹಾಯಿಸುವುದಕ್ಕೆ ದೇವರೇ ನನ್ನ ಹಸ್ತವನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೇ, ಕೇವಲ ಬಾಯಿಯ ಭಕ್ತಿಯನ್ನು ಮಾತ್ರ ತೋರಿಸದೆ ಪ್ರತ್ಯೇಕವಾಗಿ ಈ ಒಂದು ಸಂದರ್ಭದಲ್ಲಿ ಕ್ರಿಯೆಗಳ ಮೂಲಕವಾಗಿ ನಾವು ಭಕ್ತಿಯನ್ನು ತೋರಿಸುವಂತೆ ನಿನ್ನ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥವಾಗಿದ್ದೇನೆ. ಹೌದು ಕರ್ತನೆ, ಇಡೀ ದೇಶ ಕರ್ತನೆ ಹಾದು ಹೋಗುತ್ತಿರುವಂತಹ ಈ ಒಂದು ವಿಷಮಕರವಾದ ಪರಿಸ್ಥಿತಿಗಳಲ್ಲಿ ದೇವರೇ, ನಿನ್ನ ಆಲೋಚನೆಯನ್ನು, ನಿನ್ನ ಒಂದು ಜ್ಞಾನವನ್ನು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ದೇವರೇ, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು ದೇಶಕ್ಕೆ ಬೆಳಕಾಗಿ ಮಾರ್ಪಡಲಪ್ಪ. ನೀನು ಹೇಳಿದ್ದೀಯ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಹೌದು ಕರ್ತನೆ, ನಮ್ಮಲ್ಲಿರುವಂಥ ಬೆಳಕನ್ನು ಪ್ರಕಾಶಿಸುವುದಕ್ಕೆ ನೀನು ಕೊಟ್ಟಿರುವಂಥ ಈ ಒಂದು ಸಂದರ್ಭ, ನಮ್ಮಲ್ಲಿರುವಂಥ ಉಪ್ಪನ್ನು ಇತರರಿಗೆ ರುಚಿಯಾಗಿ ಮಾರ್ಪಡಿಸುವುದಕ್ಕೆ ಕೊಟ್ಟಿರುವಂಥ ಈ ಒಂದು ಸಮಯವನ್ನು ನಾವು ವ್ಯರ್ಥವಾಗಿ ಕಳೆಯದೆ, ನಾವು ಕೇವಲ ಪ್ರಾರ್ಥನಾ ವೀರರೆಂಬುದಾಗಿ ಕರೆಸಿಕೊಳ್ಳದೆ, ನೀವು ನಮಗೆ ಕೊಟ್ಟಿರುವಂತಹ ಆಶೀರ್ವಾದಗಳಲ್ಲಿ ಇತರರಿಗೆ ಅದನ್ನು ಹಂಚುವುದಕ್ಕೆ ಬೇಕಾಗಿರುವಂಥ ಕೃಪೆಯನ್ನು ನಮಗೆ ಕೊಡು. ಮತ್ತೊಂದು ಆವರ್ತಿ ಸಮಸ್ತವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಉದ್ದನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ, ನಾವು ಪ್ರಾರ್ಥಿಸಿದಂತಹ ಪ್ರಾರ್ಥನಾ ವಿಜ್ಞಾಪನೆಗಳ ಮೇಲೆ ಪ್ರತ್ಯೇಕವಾಗಿ ಸಂದರ್ಭದಲ್ಲಿ ರೋಧದಲ್ಲಿ ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬರ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.